ಸಾಡೆ ಸಾತಿಂದಾಗಿನೇ ಮೀನರಾಶಿಯವರ ಜೀವನದಲ್ಲಿ ಏಳಿಗೆ ಇಲ್ವಾ? ಒಂದು ತಪ್ಪಿದ್ರೆ ಒಂದು ಕಷ್ಟಗಳು ಬರ್ತಾ ಇರೋದು ಯಾಕೆ? ಈ ಒಂದು ದೊಡ್ಡ ತಿರುವು ನಿಮ್ಮ ಜೀವನದಲ್ಲಿ ಬರ್ಲಿಕ್ಕೆ ಕಾರಣ ಸಾಡೆ ಸಾತಿದ್ರು ಈ ಒಂದು ವಿಚಾರಕ್ಕೋಸ್ಕರ ನೀವು ಹೆದರುವ ಅವಶ್ಯಕತೆ ಇಲ್ಲ. ಹಣಕಾಸು, ಮದುವೆ, ದಾಂಪತ್ಯ, ಪ್ರೀತಿ ಪ್ರೇಮ ಸಮಸ್ಯೆಗಳು, ಜೀವನದಲ್ಲಿ ನೆಮ್ಮದಿ ಇಲ್ಲದಿರುವುದು, ವ್ಯಾಪಾರ ಅಭಿವೃದ್ಧಿ, ಮನೆಯ ವಾಸ್ತು ಹಾಗೂ ಇನ್ನಿತರ ಸಮಸ್ಯೆಗಳಿಗೆ ಶಾಸ್ತ್ರೋಕ್ತ ಮತ್ತು ಶಾಶ್ವತ ಪರಿಹಾರವನ್ನ ತಿಳಿಸಿಕೊಡುತ್ತಾರೆ. ಗುರೂಜಿಯವರ ಅಪಾಯಿಂಟ್ಮೆಂಟ್ಗಾಗಿ ಕರೆ ಮಾಡಿ. ಗುರುದೇವ್, ಮೀನರಾಶಿಯವರು 2026ರಲ್ಲಿ ಸಕ್ಸಸ್ ಆಗಲಿಕ್ಕೆ ಅಥವಾ ಅವರ ಜೀವನದಲ್ಲಿ ಬರುವಂತಹ ದೊಡ್ಡ ಬದಲಾವಣೆಗಳು ಕೇವಲ ಮೀನರಾಶಿಯವರ ಜೀವನದಲ್ಲಿ ಮಾತ್ರ ಆಗುವಂತಹ ಒಂದಷ್ಟು ಬದಲಾವಣೆಗಳ ಕುರಿತಾಗಿ ವಿಶೇಷವಾಗಿ ಸಮಯವನ್ನು ತೆಗೆದುಕೊಂಡು ಈ ಸಂಚಿಕೆಯನ್ನು ಮೀನರಾಶಿಯವರಿಗೋಸ್ಕರ ತಿಳಿಸ್ಕೊಡ್ತಾ ಇದ್ದೇನೆ. ಮೊದಲನೇ ಸರಿ ನಮ್ಮ ಚಾನಲ್ಗೆ ಬಂದಿದ್ರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಹಾಗೆ ಪಕ್ಕದಲ್ಲಿರುವ ಬೆಲ್ ಐಕಾನ್ ಕೂಡ ಕ್ಲಿಕ್ ಮಾಡ್ಕೊಳ್ಳಿ ಅಂತ ಹೇಳ್ತಾ, ಇದು ಮೀನರಾಶಿಯವರ 2026ರ ಸಕ್ಸಸ್ ಆಗಲಿಕ್ಕೆ ಅವರ ಕೆಲಸ ಕಾರ್ಯಗಳು ಅಡೆ ತಡೆ ಇಲ್ಲದೆ ಮುಂದುವರಿಲಿಕ್ಕೆ ಅವರು ಮಾಡಬೇಕಾಗಿರೋ ತಂತ್ರಗಳ ಕುರಿತಾಗಿ ತಿಳಿಸ್ಕೊಡ್ತಾ ಇರುವಂಥದ್ದು. ಮೀನರಾಶಿಯವರಿಗೆ ಗುರುವಿನ ಬಲ, ಈ ರಾಶಿಗೆ ರಾಶ್ಯಾಧಿಪತಿನೇ ಗುರು, ಹಾಗಾಗಿ ಸಾಡೆ ಸಾತಿದ್ರು ಕೂಡ ನೀವು ಹೆದರುವಂತ ಅವಶ್ಯಕತೆ ಇಲ್ಲ ಅಂತ ಹೇಳ್ತೇನೆ. ಜೊತೆಗೆ ಶನಿಯು ನಿಮ್ಮನ್ನ ಪರೀಕ್ಷೆ ಮಾಡ್ತಾನೆ ಇರ್ತಾನೆ. ಈ ವರ್ಷದ ಮೊದಲ ಅರ್ಧದಲ್ಲಿ ಶಿಸ್ತು ಮತ್ತು ಕಠಿಣ ಪರಿಶ್ರಮದಿಂದ ಕೆಲಸವನ್ನು ಮಾಡಬೇಕಾಗತ್ತೆ. ಪರಿವರ್ತನೆಯ ವರ್ಷ ಅಂತ ಹೇಳ್ತಕ್ಕಂಥ ಮಾತನ್ನ ಹೇಳ್ತೇನೆ. ಜೀವನದಲ್ಲಿ ಹಲವಾರು ಪರಿವರ್ತನೆಗಳಾಗತ್ತೆ, ಹೊಸ ದಾರಿಗಳು ಬರಬಹುದು, ಹೊಸ ವ್ಯಕ್ತಿಗಳು ಜೀವನದಲ್ಲಿ ಬರ್ತಾರೆ. ಹಾಗಾಗಿ ಆಧ್ಯಾತ್ಮಿಕ ಮಾರ್ಗದರ್ಶನ ಕೂಡ ನಿಮಗೆ ಪ್ರಾಪ್ತಿ ಆಗ್ಬೋದು. ಮಾನಸಿಕವಾಗಿ ಗೊಂದಲದಲ್ಲಿತ್ತು ಅಂದ್ರೆ ಗೊಂದಲ ಎಲ್ಲ ದೂರ ಆಗುತ್ತೆ. ಆರಂಭಿಕವಾಗಿ ಸ್ವಲ್ಪ ವರ್ಷದ ಮೊದಲಾರ್ಧದಲ್ಲಿ ಗೊಂದಲಗಳಿತ್ತು, ಕನ್ಫ್ಯೂಷನ್ ಇತ್ತು ಅಂದ್ರೆ ಎಲ್ಲವೂ ಕೂಡ ದೂರ ಆಗುತ್ತೆ. ಸ್ಪಷ್ಟವಾದ ನಿರ್ಧಾರವನ್ನು ತೆಗೆದುಕೊಳ್ತಾ ಇರ್ತೀರಿ. ನೀವು ಕ್ಲಾರಿಟಿಯಾಗಿ ಡಿಸಿಷನ್ ಅನ್ನ ಮಾಡುವಂತಹ ಲಕ್ಷಣಗಳು ಬರುತ್ತೆ. ಕೋಪವನ್ನ ಆದಷ್ಟು ನಿಯಂತ್ರಣ ಮಾಡ್ಕೊಳ್ಳಿ ಅಂತ ಹೇಳ್ತೀನಿ. ಆತುರದ ನಿರ್ಧಾರವನ್ನು ತೆಗೆದುಕೊಳ್ಳೋದಕ್ಕೆ ಹೋಗ್ಬೇಡಿ. ನೀವು ಯಾವುದೇ ಕಾರಣಕ್ಕೂ ತಪ್ಪಿನ ನಿರ್ಧಾರ ತೆಗೆದುಕೊಳ್ಳೋದು ಆತುರದ ನಿರ್ಧಾರ ತೆಗೆದುಕೊಂಡಾಗ ಅದನ್ನ ನಿಯಮಿತವಾಗಿ ಯೋಚನೆ ಮಾಡಿ ಸರಿಯಾದ ನಿರ್ಧಾರ ತೆಗೆದುಕೊಳ್ಳಿ ಅಂತ ಹೇಳ್ತೇನೆ. ಈ ವರ್ಷದಲ್ಲಿ ವೃತ್ತಿ ಜೀವನ ತುಂಬಾ ಬಲವಾಗಿರುತ್ತೆ, ತುಂಬಾ ಸ್ಟ್ರಾಂಗ್ ಆಗಿರುತ್ತೆ. ನಿಮ್ಮ ಪ್ರಮೋಷನ್ ಅಥವಾ ನಿಮಗೆ ಕೆಲಸದಲ್ಲಿ ರೆಕಗ್ನಿಷನ್ ಅನ್ನೋದು ಕೂಡ ಪ್ರಾಪ್ತಿಯಾಗುತ್ತೆ. ಹಾಗೆ ಒಂದಷ್ಟು ದೊಡ್ಡ ಹುದ್ದೆಗಳು ಕೂಡ ಪ್ರಾಪ್ತಿಯಾಗ್ಬೋದು. ಜೊತೆಗೆ ಸಹೋದ್ಯೋಗಿಗಳಿಂದ ಕೂಡ ಒಂದಷ್ಟು ಸಂದರ್ಭದಲ್ಲಿ ಬೆನ್ನೆಯಿಂದ ಮಾತಾಡಿರ್ತಾರೆ, ಅಂಥವ್ರು ಕೂಡ ನಿಮ್ಮ ಹತ್ರನೇ ಬಂದು ಒಂದು ಹೆಲ್ಪ್ ಮಾಡುವಂತ ಕೇಳುವಂತಹ ಸಂದರ್ಭ. ಈ ಒಂದು ಟೀಮ್ ವರ್ಕ್ ಅಂತ ಹೇಳಿ ಮಾಡಬೇಕಾಗತ್ತೆ. ಖಂಡಿತವಾಗ್ಲೂ ಕೂಡ ಲಾಭ ಹೆಚ್ಚಾಗುತ್ತೆ. ವ್ಯವಹಾರ ವಿಸ್ತರಣೆ ಅಂದ್ರೆ ಯಾವುದೇ ಉದ್ಯಮ ಮಾಡ್ತಾ ಇರುವಂತವ್ರಿಗೂ ಕೂಡ ಲಾಭದಾಯಕವಾಗಿರ್ತಕ್ಕಂಥ ವ್ಯವಹಾರ ಆಗಿರುತ್ತೆ. ನಿಮ್ಮ ವ್ಯವಹಾರ ಅಥವಾ ಇನ್ನೊಂದು ವ್ಯವಹಾರದಲ್ಲಿ ಒಂದಷ್ಟು ಪಾರ್ಟ್ನರ್ಶಿಪ್, ಅಂದ್ರೆ ನೀವೊಂದು ಬಿಸ್ನೆಸ್ ಮಾಡ್ತಾ ಇರ್ತೀರಿ, ನಿಮ್ಮ ಬಿಸ್ನೆಸ್ ಅಲ್ಲಿ ಇನ್ನೊಬ್ರು ಯಾರೋ ಪಾರ್ಟ್ನರ್ ಅಂತ ಹೇಳಿ ಬಂದು ಜಾಯಿನ್ ಆಗ್ತೀನಿ ಅಂದಾಗ ಅವಕಾಶವನ್ನ ಕೊಡಿ, ಖಂಡಿತವಾಗ್ಲೂ ಕೂಡ ಲಾಭ ಆಗುತ್ತೆ. ಕರುಂಗಾಳಿ ಮಾಲ ಇದು ಬಹಳ ವಿಶೇಷವಾದಂತಹ ಮಾಲೆ. ಇದನ್ನ ಪ್ರಾಣ ಪ್ರತಿಷ್ಠಾಪನೆ ಮಾಡಿ ಧರಿಸಿಕೊಳ್ಳೋದ್ರಿಂದ ಅನೇಕ ಲಾಭಗಳು ನಿಮ್ಮ ಜೀವನದಲ್ಲಿ ಪ್ರಾಪ್ತಿಯಾಗುತ್ತೆ. ಆರ್ಥಿಕ ಸಮಸ್ಯೆಗಳು ಪರಿಹಾರ ಆಗುತ್ತೆ. ದುಷ್ಟಶಕ್ತಿಗಳ ಪ್ರಭಾವ ನಿಮ್ಮ ಮೇಲಿದ್ರೆ ಅದು ಕಮ್ಮಿ ಆಗುತ್ತೆ. ದಾಂಪತ್ಯದಲ್ಲಿ ಸುಖ ಹೆಚ್ಚಾಗುತ್ತೆ. ಪ್ರೀತಿಯಲ್ಲಿ ಜಯ ಆಗತ್ತೆ. ನರದೃಷ್ಟಿ ದೋಷ ನಿವಾರಣೆ ಆಗುತ್ತೆ. ಮಾಟ ಮಂತ್ರ ಸಮಸ್ಯೆಗಳು ಪರಿಹಾರ ಆಗುತ್ತೆ. ಈ ಕರುಂಗಾಲಿ ಮಾಲೆಯನ್ನ ನಿಮ್ಮ ಹೆಸರಿನಲ್ಲಿ, ನಿಮ್ಮ ಮನೆ ದೇವರ ಹೆಸರಿನಲ್ಲಿ ಪ್ರಾಣ ಪ್ರತಿಷ್ಠಾಪನೆ ಮಾಡಿ ನಮ್ಮ ಸಂಸ್ಥೆಯಿಂದ ಕಳಿಸ್ಕೊಡ್ತೇವೆ. ಬೇಕಾದವರು ಕೆಳಕಂಡ ನಂಬರ್ಗೆ ಕರೆ ಮಾಡುವ ಮುಖಾಂತರದಲ್ಲಿ ಅದನ್ನ ತರಿಸ್ಕೊಳ್ಳಿ. ಎಲ್ರಿಗೂ ಶುಭವಾಗಲಿ. ಕಠಿಣ ಪರಿಶ್ರಮಕ್ಕೆ ತಕ್ಕ ಪ್ರತಿಫಲ. ಯಾರು ಕಷ್ಟಪಡ್ತಾ ಇದ್ದೀನಿ ಆದ್ರೂ ಕೂಡ ನಂಗೆ ಸುಖನೇ ಇಲ್ಲ ಸರ್ ಅಂತ ಯಾರು ಬಹಳ ಮೀನರಾಶಿಯವರು ಫೋನ್ ಮಾಡ್ತಿರಲ್ಲ, ನಿಮ್ಮೆಲ್ಲರಿಗೂ ಕೂಡ ಈ ವರ್ಷ ಚೆನ್ನಾಗಿರುತ್ತೆ. ಹಾಗೆ ಈ ಒಂದು ಸವಾಲುಗಳು ಆಗಾಗ ಬಂದರೂ ಕೂಡ ಅದನ್ನ ತಾಳ್ಮೆಯಿಂದ ಎದುರಿಸುವಂತಹ ಒಂದಷ್ಟು ಯೋಗಗಳು ಕೂಡ ನಿಮಗೆ ಬರುತ್ತೆ. ವಿದೇಶ ಪ್ರಯಾಣ ಯೋಗ ಇರುತ್ತೆ. ಹಾಗೆ ಒಂದಷ್ಟು ಸಮಯ ವಿದೇಶದಲ್ಲಿ ಈ ವರ್ಷ ಕಳೆಯುವಂಥದ್ದು ಕೂಡ ಬರುತ್ತೆ. ವಿದೇಶದಲ್ಲೇ ಇರುವಂಥವ್ರಿಗೆ ನೀವು ಖಂಡಿತವಾಗ್ಲೂ ಕೂಡ ಅದೃಷ್ಟವಂತರು ಅಂತ ಹೇಳ್ತೇನೆ. ತುಂಬಾ ಒಂದಷ್ಟು ಕೆಲಸದಲ್ಲಿ ಇಂಪ್ರೂವ್ಮೆಂಟ್ ಅನ್ನೋದಾಗುತ್ತೆ. ಸರ್ಕಾರಿ ಕೆಲಸದಲ್ಲಿ ಇರುವಂಥವರಿಗೆ ಅಧಿಕೃತವಾಗಿ ಒಂದು ನಾಮಿನೇಷನ್ ಅಂದ್ರೆ ಗುತ್ತಿಗೆ ಆಧಾರದಲ್ಲಿ ಯಾರಾದ್ರೂ ಕೆಲಸ ಮಾಡ್ತಾ ಇದ್ರೆ ಲಾಭದಾಯಕವಾಗಿರುತ್ತೆ. ಟೆಂಡರ್ಗಳಲ್ಲೂ ಅಥವಾ ಒಂದು ಪ್ರಾಜೆಕ್ಟ್ ಏನಾದ್ರು ತಗೋಬೇಕು ಅಂದ್ರೆ ಖಂಡಿತವಾಗ್ಲೂ ಕೂಡ ಹೂಡಿಕೆ ಮಾಡ್ಬೇಕಾದ್ರೆ ತಜ್ಞರ ಅಭಿಪ್ರಾಯ ತುಂಬಾ ಮುಖ್ಯ ಆಗುತ್ತೆ. ಒಂದು ತಂತ್ರಗಾರಿಕೆ ಅಂದ್ರೆ ಟೆಕ್ನಿಕಲ್ ಯಾವುದೇ ಕೆಲಸ ಮಾಡ್ತಾ ಇದ್ರು ಕೂಡ ಲಾಭದಾಯಕವಾಗಿರುತ್ತೆ. ಸ್ವಲ್ಪ ಒಂದಷ್ಟು ನೆಗೆಟಿವಿಟಿ ಅನ್ನೋದು ಈ ವರ್ಷ ನಿಮ್ಮಿಂದ ದೂರ ಆಗಿ ಒಂದು ಪಾಸಿಟಿವಿಟಿ ಅನ್ನೋದು ಅಟ್ರಾಕ್ಟ್ ಆಗುತ್ತೆ. ಶಿಕ್ಷಕರು ಯಾರೇ ಇತ್ತು ಅದು ಕೂಡ ಲಾಭದಾಯಕವಾಗಿರುತ್ತೆ. ವೃತ್ತಿಪರ ಬೆಳವಣಿಗೆ ಖಂಡಿತವಾಗ್ಲೂ ಈ ವರ್ಷ ಇದ್ದೇ ಇರುತ್ತೆ. ಕ್ರೀಡಾಪಟುಗಳು ಯಾರಾದ್ರೂ ವಿಡಿಯೋ ನೋಡ್ತಾ ಇದ್ರೆ
ಕ್ರೀಡಾ ಪರೀಕ್ಷೆ ಎಲ್ಲದರಲ್ಲೂ ಕೂಡ ಜಯ ಇರುತ್ತೆ. ಏಪ್ರಿಲ್ ಮೇ ಸಂದರ್ಭದಲ್ಲಿ ಲಾಭದಾಯಕವಾಗಿರೋ ಫಲಗಳಿರುತ್ತೆ. ಜೊತೆಗೆ ಕೊನೆಯಲ್ಲಿ ವರ್ಷದ ಕೊನೆ ನವೆಂಬರ್ ಡಿಸೆಂಬರ್ ಸಂದರ್ಭದಲ್ಲಿ ಲಾಭದಾಯಕವಾಗಿರುತ್ತೆ. ಫೈನಾನ್ಸ್ ಬಗ್ಗೆ ಹೇಳಬೇಕಂದ್ರೆ ಸ್ವಲ್ಪ ಇನ್ಸ್ಟೆಬಿಲಿಟಿ ಅನ್ನೋದಿರುತ್ತೆ. ಅದು ಜನಗಳ ಕೆಟ್ಟ ದೃಷ್ಟಿಯಿಂದ ಆ ಥರ ಆಗ್ತಾ ಇರುತ್ತೆ. ಹೂಡಿಕೆಗೆ ಉತ್ತಮ ಸಂದರ್ಭ ಜೂನ್ ಅಥವಾ ಅಕ್ಟೋಬರ್ ನಡುವಿನ ಸಂದರ್ಭ ಆಗಿರುತ್ತೆ. ಸಾಲವನ್ನ ಮಾಡಬೇಕಾದ್ರೆ ತುಂಬಾ ಎಚ್ಚರ ಮಾಡಿ. ಆ ಸಾಲವನ್ನ ಯಾಕೋಸ್ಕರ ಮಾಡ್ತಾ ಇದ್ರಿ ಅಂತ ಹೇಳಿ ಯೋಚನೆಯನ್ನ ಮಾಡಿ. ಖರ್ಚು ವೆಚ್ಚಗಳನ್ನ ಸ್ವಲ್ಪ ನಿಯಂತ್ರಣ ಮಾಡ್ಕೊಳ್ಳಿ. ಅನಿರೀಕ್ಷಿತವಾಗಿ ಧನಲಾಭ ಆಗುತ್ತೆ. ಆ ಧನವನ್ನ ಉಳಿಸ್ಕೊಳ್ಳೋದ ಕಡೆ ಯೋಚನೆ ಮಾಡಿ. ವ್ಯಾಪಾರಸ್ಥರಿಗೆ ಅನುಕೂಲವಾಗಿರ್ತಕ್ಕಂಥ ವರ್ಷ ಆಗಿರುತ್ತೆ. ಹೊಸ ಆದಾಯದ ಮೂಲವನ್ನ ಕಂಡುಕೊಳ್ಳಿ ಅಂತ ಹೇಳ್ತೇನೆ. ಈಗಿರುವಂತಹ ಆದಾಯ ಬಿಟ್ಟು ಒಂದಷ್ಟು ಇನ್ವೆಸ್ಟ್ಮೆಂಟ್ ಮಾಡಿ ಅದರಿಂದ ಲಾಭ ಪಡ್ಕೊಳ್ಬೋದು. ಒಂದಷ್ಟು ಪೂಜೆಗಳು, ಪುರಸ್ಕಾರಗಳು, ಒಂದಷ್ಟು ಶುಭ ಕಾರ್ಯಗಳು ಮನೆಯಲ್ಲಿ ಮಾಡಿಸ್ಕೊಂಡಾಗ ಖಂಡಿತವಾಗ್ಲೂ ಲಾಭದಾಯಕವಾಗಿರುತ್ತೆ. ಸರ್ಕಾರಿ ಸಹಾಯ, ಸರ್ಕಾರದಿಂದ ಒಂದಷ್ಟು ಲಾಭ ಮನ್ನಣೆ ಅಂತಕ್ಕಂಥದ್ದು ಕೂಡ ಪ್ರಾಪ್ತಿಯಾಗುತ್ತೆ. ರಿಯಲ್ ಎಸ್ಟೇಟ್ ಬಿಸ್ನೆಸ್ ಮಾಡ್ತಾ ಇರುವಂಥವ್ರಿಗೆ ಒಂದು ಮಿಕ್ಸ್ಡ್ ಎಫರ್ಟ್ ಅನ್ನೋದು ಕೂಡ ಈ ವರ್ಷ ಇರುತ್ತೆ. ಸಾಲ ವಸೂಲಿ ಮಾಡಲಿಕ್ಕೆ ಏನಾದರೂ ನೀವು ಪ್ರಯತ್ನ ಮಾಡ್ತಾ ಇದ್ರೆ, ಸಾಲ ಕೊಟ್ಟು ಸೋತು ಹೋಗಿದ್ರೆ ಈ ವರ್ಷ ಅವರೇ ಬಂದು ದುಡ್ಡು ಕೊಡ್ತಾರೆ. ಒಂದು ವರ್ಷಕ್ಕೆ ಬೇಕಾಗಿರುವಂತಹ ಒಂದು ಬಜೆಟ್ ಅನ್ನ ಖಂಡಿತವಾಗ್ಲೂ ಕೂಡ ಹಾಕೊಳ್ಳಿ ಅಂತ ಒಂದು ಕಿವಿ ಮಾತನ್ನ ಹೇಳ್ತೇನೆ. ದಾಂಪತ್ಯದ ಬಗ್ಗೆ ಹೇಳಬೇಕಂದ್ರೆ ವೈವಾಹಿಕ ಜೀವನ ವಿಷಯದಲ್ಲಿ 2026 ಸ್ವಲ್ಪ ಮಿಶ್ರ ಫಲವನ್ನ ಕೊಡ್ತದೆ. ಒಂದಷ್ಟು ಇನ್ನೊಬ್ಬರು ಮೂರನೇ ವ್ಯಕ್ತಿಯಿಂದ ತೊಂದರೆಗಳಾಗ್ಬೋದು. ತಿಳುವಳಿಕೆಯಿಂದ ನೀವು ಜೀವನವನ್ನು ನಡೆಸಬೇಕಾಗತ್ತೆ. ಅವಿವಾಹಿತರಿಗೆ ಅಥವಾ ನವ ವಿವಾಹಿತರಿಗೆ ಎಲ್ರಿಗೂ ಕೂಡ ಲಾಭದಾಯಕವಾಗಿರುತ್ತೆ. ಮದುವೆ ಯೋಗ ಕೂಡ ಬರುತ್ತೆ. ಮದುವೆ ಆದವರಿಗೆ ಸಂತಾನ ಫಲ ಕೂಡ ಪ್ರಾಪ್ತಿಯಾಗುತ್ತೆ. ಪ್ರೀತಿಯಲ್ಲಿ ಹೆಚ್ಚಳ, ಪ್ರೀತಿಯಲ್ಲಿ ಬೀಳುವಂತಹ ಲಕ್ಷಣ ಈ ಒಂದು ಮೀನರಾಶಿಯಲ್ಲಿ ಹೆಚ್ಚಾಗಿ ಕಾಣ್ತದೆ. ಜೊತೆಗೆ ಕುಟುಂಬದಲ್ಲಿ ಏರಿಳಿತ ಆಗ್ಬೋದು. ಒಂದಷ್ಟು ಜಗಳ ಕಲಹಗಳು ಕೂಡ ಆಗ್ಬೋದು. ಒಂದಷ್ಟು ಸಂಧಾನದ ಅವಶ್ಯಕತೆ ನಿಮ್ಮಿಂದನೇ ಆಗ್ಬೇಕದು. ನಿಮ್ಮ ಮಕ್ಕಳ ಜೀವನದಲ್ಲಿ ಪ್ರಗತಿ ಆಗುತ್ತೆ. ಹಿರಿಯರ ಆರೋಗ್ಯ ಬಹುತೇಕ ಚೆನ್ನಾಗಾಗುವಂತಹ ಲಕ್ಷಣ ಇರುತ್ತೆ. ವಿವಾಹ ಯೋಗ, ಮದುವೆಗೆ ಒಂದು ಕನ್ಯೆಯನ್ನ ನೋಡ್ತಾ ಇರುವಂತವ್ರು ಎಲ್ರಿಗೂ ಕೂಡ ಲಾಭದಾಯಕವಾಗಿರೋ ಫಲಗಳಿತ್ತು ಅಂದ್ರೆ ಈ ವರ್ಷದ ಮಧ್ಯಭಾಗದಲ್ಲಿ ವಿವಾಹ ಯೋಗ ಕೂಡ ಬರುತ್ತೆ. ಆರೋಗ್ಯದ ಕಡೆ ಹೆಚ್ಚಿನ ಗಮನವನ್ನ ಕೊಡಬೇಕಾಗತ್ತೆ. ಒತ್ತಡ ಅಥವಾ ಸ್ಟ್ರೆಸ್ ಅನ್ನೋದು ಜಾಸ್ತಿ ಇರುತ್ತೆ. ಕಣ್ಣಿನ ಸಮಸ್ಯೆಗಳಾಗ್ಬೋದು ಅಥವಾ ರಕ್ತದಲ್ಲಿ ಏನೋ ಒಂದು ಕಮ್ಮಿ ಇದೆ ಅಂತ ಹೇಳಿ ಡಾಕ್ಟರ್ ಹೇಳ್ಬೋದು. ವಿದ್ಯಾರ್ಥಿಗಳು ಸ್ವಲ್ಪ ಶ್ರಮವನ್ನ ಹಾಕ್ಬೇಕಾಗತ್ತೆ. ಏಕಾಗ್ರತೆ ಹೆಚ್ಚಿನ ಅವಶ್ಯಕತೆ ಈ ವರ್ಷ ಇರುತ್ತೆ. ನಾವು ಹುಟ್ಟಿದ ರಾಶಿ ನಮಗೆ ಒಳ್ಳೇದು ಮಾಡುತ್ತಾ ಅಥವಾ ಕೆಟ್ಟದ್ದು ಮಾಡುತ್ತಾ ಅಂತ ಹೇಳಿ ಬಹಳಷ್ಟು ಜನ ಪ್ರಶ್ನೆಗಳನ್ನ ಕೇಳ್ತಾ ಇರ್ತಾರೆ. ಇದಕ್ಕೆ ನಿಮ್ಗೆಲ್ರಿಗೂ ಕೂಡ ನಾನು ಕೊಡುವಂತಹ ಉತ್ತರ ಏನಪ್ಪಾ ಅಂತಂದ್ರೆ, ನಮ್ಮ ಕಣ್ಣುಗಳಿಂದ ಈ ಪ್ರಪಂಚದ ಒಳಿತನ್ನು ನಾವು ನೋಡುತ್ತೇವೆ, ಕೆಡುಕನ್ನು ಕೂಡ ನಾವು ನೋಡ್ತೇವೆ. ಕೆಟ್ಟದ್ದನ್ನ ನೋಡಿದ ಕೂಡಲೇ ನಮ್ಮ ಕಣ್ಣುಗಳು ಕೆಟ್ಟದಾಗೋದಿಲ್ಲ. ಅದೇ ರೀತಿ ನಮ್ಮ ರಾಶಿ ಅಂತಕ್ಕಂಥದ್ದು, ನಮ್ಮ ಜಾತಕ ಅಂತಕ್ಕಂಥದ್ದು ಒಳ್ಳೆಯದನ್ನು ಕೊಡುತ್ತೆ, ಕೆಟ್ಟದ್ದನ್ನು ಕೂಡ ಕೊಡುತ್ತೆ. ನಮಗೆ ಯಾವ ಕೆಲಸ ಆಗಬರುತ್ತೆ, ನಾನು ಯಾವ ದಾರಿಯಲ್ಲಿ ಹೋದರೆ ಸಕ್ಸಸ್ ಆಗ್ತೀನಿ, ನಾನು ಯಾವ ದಾರಿಯಲ್ಲಿ ಹೋದರೆ ಯಶಸ್ವಿ ಆಗ್ತೀನಿ, ನಾನು ಯಾವ ಸಂಖ್ಯೆಯನ್ನು ಬಳಸ್ಕೊಂಡ್ರೆ ಯಶಸ್ವಿ ಆಗ್ತೀನಿ ಅಂತಕ್ಕಂಥದ್ದನ್ನ ನಮ್ಮ ಜನ್ಮ ಜಾತಕವನ್ನ ನೋಡಿ ತಿಳ್ಕೊಂಡು ನಾವು ಮುಂದೆ ಹೋದಾಗ ಧನ ಯೋಗಗಳು ಪ್ರಾಪ್ತಿಯಾಗುತ್ತೆ. ಜೊತೆಗೆ ಐಶ್ವರ್ಯಗಳು ಕೂಡ ಪ್ರಾಪ್ತಿಯಾಗುವಂಥದ್ದಾಗುತ್ತೆ. ಆಗಿ ಬರುವಂತಹ ಕೆಲಸವನ್ನ ನಿಮ್ಮ ಜಾತಕವನ್ನ ನೋಡಿ ತಿಳ್ಕೊಂಡು ಮಾಡಿ ಅಂತಕ್ಕಂತಹ ಒಂದು ಕಿವಿ ಮಾತನ್ನ ಹೇಳ್ತಾ, ವಿಶೇಷವಾಗಿ ಹಣಕಾಸಿನ ಸಮಸ್ಯೆ ಹಾಗೂ ದೃಷ್ಟಿದೋಷ ಸಮಸ್ಯೆಗಳಿಗೆ ಒಂದು ಪರಿಹಾರಗಳನ್ನ ಕೂಡ ತಿಳಿಸ್ಕೊಡ್ತಾ ಇದ್ದೇನೆ. ಋಣಬಾಧೆ ಅಂದ್ರೆ ಸಾಲಬಾಧೆ ಅಂತಕ್ಕಂಥದ್ದೆಲ್ಲವೂ ಕೂಡ ಕಮ್ಮಿ ಆಗ್ಬೇಕಾದ್ರೆ ಜೊತೆಗೆ ನೀವು ಲಕ್ಷ್ಮಿಯ ಆರಾಧನೆಯನ್ನ ಮಾಡಿ, ಲಕ್ಷ್ಮಿ ನಿಮ್ಮ ಜೊತೆ ಸದಾ ನೆಲೆಸ್ಬೇಕು, ಲಕ್ಷ್ಮಿಯ ಅನುಗ್ರಹ ನಿಮಗಿರಬೇಕು, ಲಕ್ಷ್ಮಿ ನಿಮ್ಮ ಜೊತೆ ಸದಾ ನಿಮ್ಮ ಮನೆಯಲ್ಲಿ ನೆಲೆಸ್ಬೇಕು ಅಂತ ಇದ್ರೆ ವಿಶೇಷವಾಗಿ ನಿಮಗೆ ಒಂದು ಪರಿಹಾರವನ್ನ ತಿಳಿಸ್ಕೊಡ್ತಾ ಇದ್ದೇನೆ. ಜೊತೆಗೆ 100ಕ್ಕೆ 100 ರಿಸಲ್ಟ್ ಬರಬೇಕಾದ್ರೆ ಇಂದಿನ ಸಂದರ್ಭದಲ್ಲಿ ಜನಗಳ ದೃಷ್ಟಿ, ಕೆಟ್ಟ ದೃಷ್ಟಿ ಅಂತಕ್ಕಂಥದ್ದು ನಮ್ಮ ಮೇಲೆ ಸದಾ ಇರುತ್ತೆ. ಅದನ್ನ ರಕ್ಷಣೆಯನ್ನ ಪಡ್ಕೊಳ್ಳಿಕ್ಕೆ, ಅದನ್ನ ದೂರ ಇಟ್ಟು ನೀವು ಮುನ್ನಡಿಬೇಕಾದ್ರೆ ವಿಶೇಷವಾಗಿ ಈ 2 ಮಣಿಗಳನ್ನ ನಿಮಗೆ ಸಜೆಸ್ಟ್ ಮಾಡ್ತೇನೆ. ಒಂದು ಬಂದು ಧನ ಆಕರ್ಷಣೆ ಮಾಡುತ್ತೆ, ಜನ ಆಕರ್ಷಣೆ ಮಾಡುತ್ತೆ. ಹಾಗೆ ನೀವು ಯಾರನ್ನ ಒಂದಷ್ಟು ಪ್ರೀತಿ ವಿಶ್ವಾಸದಿಂದ ಇಟ್ಕೊಂಡಿರ್ತಾರೋ ಅವರೆಲ್ಲರೂ ಕೂಡ ನಿಮ್ಮ ಜೊತೆ ಇರ್ತಾರೆ. ಹಣಕಾಸಿನ ಸಮಸ್ಯೆ, EMI ಸಮಸ್ಯೆ ಎಲ್ಲವೂ ಕೂಡ ಪರಿಹಾರ ಆಗುವಂತಹ ಮಣಿ. ಜೊತೆಗೆ ನಿಮಗೆ ದೃಷ್ಟಿ ದೋಷಗಳು, ಮಾಟ ಮಂತ್ರ ದೋಷಗಳೆಲ್ಲವೂ ಕೂಡ ಪರಿಹಾರ ಆಗಲಿಕ್ಕೆ ವಿಶೇಷವಾಗಿರ್ತಕ್ಕಂಥ 2 ಮಣಿಗಳನ್ನು ಸಜೆಸ್ಟ್ ಮಾಡ್ತೇನೆ. ಅದನ್ನ ನಿಮ್ಮ ಕೈಯಲ್ಲಿ ಈ ರೀತಿ ನೀವು ಧರಿಸ್ಕೊಂಡಾಗ ಖಂಡಿತವಾಗ್ಲೂ ಕೂಡ ಹಣಕಾಸಿನ ಸಮಸ್ಯೆಯಿಂದ ಹಿಡಿದು ಎಲ್ಲಾ ಸಮಸ್ಯೆಗಳು ಕೂಡ 100ಕ್ಕೆ 100% ಪರಿಹಾರ ಆಗುತ್ತೆ. ಇದನ್ನ ನಿಮ್ಮ ಹೆಸರಿನಲ್ಲಿ, ನಿಮ್ಮ ಮನೆ ದೇವರ ಹೆಸರಿನಲ್ಲಿ ಪ್ರಾಣ ಪ್ರತಿಷ್ಠಾಪನೆಗಳನ್ನ ಮಾಡಿ ನಿಮಗೆ ಕಳಿಸ್ಕೊಡ್ತಕ್ಕಂತಹ ಪ್ರಯತ್ನವನ್ನ ಕೂಡ ನಮ್ಮ ಸಂಸ್ಥೆಯಿಂದ ನಾವು ಮಾಡಿಕೊಡ್ತಾ ಇದ್ದೇವೆ. ಸಾಧ್ಯವಾಗಿರುವಂತವರು ಇದನ್ನ ಧರಿಸಿಕೊಳ್ಳಿ ಅಂತ ಹೇಳ್ತಾ ಪರಿಹಾರವನ್ನ ಏನ್ ಮಾಡ್ಕೋಬೇಕು ಅಂತ ನೋಡೋಣ. ಗುರುವಾರ ವಿಶೇಷವಾಗಿ ಪೂಜೆ ಮಾಡ್ಕೊಳ್ಳಿ. ವಿಷ್ಣು ದೇವಾಲಯಕ್ಕೆ ಭೇಟಿಯನ್ನು ನೀಡಿ ಅಂತಕ್ಕಂಥದ್ದನ್ನ ಹೇಳ್ತೇನೆ. ಕೇಸರಿ ಬಣ್ಣದ ವಸ್ತುಗಳನ್ನ ಹೆಚ್ಚಾಗಿ ದಾನವನ್ನ ಮಾಡಿ, ಹಳದಿ ಬಣ್ಣದ ವಸ್ತುಗಳನ್ನ ದಾನ ಮಾಡಿ, ಬೇಳೆಕಾಳುಗಳು ಅಥವಾ ಕಡಲೆಬೇಳೆ, ಬ್ರೌನ್ ಚೆನ್ನವನ್ನ ದಾನ ಮಾಡಿ, ಬ್ರಾಹ್ಮಣರಿಗೆ ಅಥವಾ ಬಡವರಿಗೆ ದಾನ ಮಾಡಿ ಅನ್ನೋ ಕಿವಿ ಮಾತನ್ನ ಹೇಳ್ತೇನೆ.
ರತ್ನಧಾರಣೆಯಲ್ಲಿ ನಿಮ್ಮ ಜಾತಕವನ್ನು ಪರಿಶೀಲನೆ ಮಾಡಿಕೊಂಡು ಯೆಲ್ಲೋ ಸಫೈರನ್ನು ಹಾಕೊಳ್ಳಿ ಅಂತ ಹೇಳ್ತೇನೆ. ಜೊತೆಗೆ ನಿಯಮಿತ ಯೋಗ ಮತ್ತು ಪ್ರಾಣಾಯಾಮ ಮಾಡೋದು ಅವಶ್ಯಕತೆ ಆಗಿರುತ್ತೆ. ಹಾಗೆ ವೃದ್ಧರು ಅಥವಾ ಹಿರಿಯರಿಗೆ ಸೇವೆ ಮಾಡೋದು ಕೂಡ ಲಾಭದಾಯಕ ಫಲಗಳನ್ನು ಕೊಡುತ್ತೆ. ಮೀನರಾಶಿಯವರು ಅನ್ಕೊಂಡಿರೋ ಕೆಲಸ ಕಾರ್ಯಗಳೆಲ್ಲವೂ ಕೂಡ 2026ರಲ್ಲಿ ನೆರವೇರಿ ಅಂತ ಹೇಳಿ ಆ ಭಗವಂತನಲ್ಲಿ ಪ್ರಾರ್ಥನೆ ಮಾಡ್ತಾ ಸರ್ವೇ